ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬೇಕಟ್ಟೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಕನ್ನಡದ ಸ್ಟಾರ್ ನಟನೊಬ್ಬನಿಗೆ ಪೊಲೀಸರು ಬೆಂಡೆತ್ತಿರುವಂತ ಸುದ್ದಿಯನ್ನ ಬಿತ್ತರಿಸಿದ್ವಿ. ಕನ್ನಡದ ಆ ಸ್ಟಾರ್ ನಟ ಪೊಲೀಸ್ ಠಾಣೆಯಲ್ಲಿ 3 ಗಂಟೆಗಳ ಕಾಲ ಸೈಲೆಂಟ್ ಆಗಿ ಕೈ ಕೊಟ್ಕೊಂಡು ಪೊಲೀಸರು ವಿಚಾರಣೆ ಮಾಡಿ ಆತನಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆತ ಮಾಡಿದ್ದೇನು ಅಂತ ನಿಮ್ಗೆ ಗೊತ್ತೇ ಇದೆ. ಅದುವೇ ಸ್ಯಾಂಡಲ್ವುಡ್ನ ಕಿಂಗ್ ಆಗಬೇಕು ಅಂತ ರೌಡಿಗಳ ಒಡನಾಟವನ್ನ ಇಟ್ಕೊಂಡಿದ್ದ. ಅದೇ ವಿಚಾರವಾಗಿ ಪೊಲೀಸರು ಕಾಕಿ ಪಡೆ ಆತನನ್ನ ಕಂಪ್ಲೀಟ್ ಆಗಿ ಡ್ರಿಲ್ ಮಾಡಿದ್ರು. ಇದೇ ವಿಚಾರವಾಗಿ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಒಂದಿಷ್ಟು ಅನುಮಾನಗಳಿರುವಂಥದ್ದು, ಯಾವುದೋ ವದಂತಿಗಳಿರ್ಬೋದು, ಅಂತೆ ಕಂತೆಗಳ ಸುದ್ದಿ ಇದಲ್ವೇ ಅಲ್ಲ. ಇದು ಎಕ್ಸ್ಕ್ಲೂಸಿವ್ ಸತ್ಯ ವಿಚಾರ ಇದು. ಹಾಗಾದ್ರೆ ಆ ಸ್ಟಾರ್ ನಟನಿಗೆ ಪೊಲೀಸರು ಯಾಕೆ ಡ್ರಿಲ್ ಮಾಡಿದ್ರು? ಆ ರೀತಿಯಾಗಿ ಬೆಂಡೆತ್ತೋದಕ್ಕೆ ಏನು ಕಾರಣ? ಆತ ಮಾಡಿದ್ದೇನು? ಪೊಲೀಸರು ಬೆಂಡೆತ್ತಿರೋದು ಯಾವ ಸ್ಟೇಷನ್ನಲ್ಲಿ? ಆತ ಯಾವ ನಟ? ಇವೆಲ್ಲದರ ಕುರಿತಂತೆ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಸ್ಯಾಂಡಲ್ವುಡ್ನ ಬಿಲ್ಡಪ್ ಹೀರೋ ಕುರಿತು ಬಿಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಬರ್ತಿದ್ದಂತೆಯೇ ಸಂಚಲನ ಕ್ರಿಯೇಟ್ ಆಯಿತು. ದರ್ಶನ್ ಸ್ಥಾನ ತುಂಬಲು ಸಜ್ಜಾಗಿದ್ದ ಹೀರೋ ಯಾರು ಎನ್ನುವ ಬಗ್ಗೆ ಚರ್ಚೆ ಶುರುವಾಯಿತು. ಸ್ಟಾರ್ ನಟ ಯಾರೆಲ್ಲ ರೌಡಿಗಳ ಜೊತೆ ಮೀಟಿಂಗ್ ಮಾಡಿದ ಗೊತ್ತಾ? ಬೆಂಗಳೂರಿನ ಯಾವ ಸ್ಟೇಷನ್ನಲ್ಲಿ ನಟನ ವಿಚಾರಣೆಯಾಗಿತ್ತು? ಬೆಂಗಳೂರಿನ ಶಾಂತಿನಗರ ಪೊಲೀಸ್ ಠಾಣೆಯಲ್ಲಿ ನಡೆದಿತ್ತು ನೋಡಿ ವಿಚಾರಣೆ. 15 ದಿನಗಳ ಹಿಂದೆ ನಟನಿಗೆ ಕಾಕಿ ಫುಲ್ ಗ್ರಿಲ್ ಮಾಡಿದ್ರು. ಇನ್ನು 3 ಗಂಟೆಗಳ ಕಾಲ ಕೈ ಕೊಟ್ಕೊಂಡು ನಿಂತಲ್ಲೇ ನಿಂತಿದ್ದ ಆ ನಟನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ರೌಡಿಗಳ ಸಹವಾಸ ಮಾಡಿದ್ರೆ ಹುಷಾರ್ ಅಂತ ಹೇಳಿದೆ ಕಾಕಿ ಪಡೆ. ದರ್ಶನ್ ಸ್ಥಾನಕ್ಕೆ ಏರಲು ರೌಡಿಗಳ ಸಹವಾಸ ಯಾಕೆ ಬೇಕು ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಸ್ಟಾರ್ಸ್ ಸಿನಿಮಾಗೆ ನಿರ್ಮಾಪಕರು ಕೋಟಿಯನ್ನ ಸುರಿದಿದ್ರು. ಇದೇ ಸ್ಟಾರ್ ನಟ ನೋಡಿ, ಅದ್ದೂರಿ ಬಜೆಟ್ನ ಸಿನಿಮಾವನ್ನ ಹೇಳ ಹೆಸರಿಲ್ಲದೆ ಲಾಸ್ ಆಗಿತ್ತು. ಏನೋ ನಿರ್ಮಾಪಕರಿಗೆ ಹಣ ಕೊಟ್ಟಿದ್ದ ಫಿನಾನ್ಷಿಯರ್ ಇದೇ ವಿಚಾರವಾಗಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಈ ವೇಳೆ ಫಿನಾನ್ಷಿಯರ್ಗೆ ರೌಡಿಗಳ ಮೂಲಕ ಸ್ಟಾರ್ ಹೀರೋ ಬೆದರಿಕೆಯನ್ನ ಹಾಕಿದ್ದಾನೆ. ಕೋಟಿ ಹಣ ಕೊಟ್ಟಿದ್ದ ಫಿನಾನ್ಷಿಯರ್ನಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಇನ್ನು ಪ್ರಕರಣದ ತನಿಖೆಗೆ ಹಿರಿಯ IPS ಅಧಿಕಾರಿಯೊಬ್ಬರು ರಂಗ ಪ್ರವೇಶ ಮಾಡಿದ್ರು. ಏನೋ ರೌಡಿಗಳ ಸಂಘ ಮಾಡದಂತೆ ಸ್ಟಾರ್ ನಟನಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನ ಹಿತದೃಷ್ಟಿಗಿದ್ದ ನಟ ಪಾಠ ಕಲಿಯಲಿ ಅಂತ ಸ್ಟಾರ್ ನಟನಿಗೆ ಸಿಕ್ಕಿದ್ದೇ ಪೊಲೀಸರ ಲಾಸ್ಟ್ ವಾರ್ನಿಂಗ್ ಇದು. ಇನ್ನಾದ್ರೂ ಪಾಠ ಕಲಿತು ಬಿಲ್ಡಪ್ ಬಿಡ್ತಾನ ಸ್ಟಾರ್ ಹೀರೋ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಬಿತ್ತರಿಸ್ತಿದ್ದಂತೆ ಸಾಕಷ್ಟು ಪ್ರಶ್ನೆಗಳಿತ್ತು. ಯಾವ ಸ್ಟಾರ್ ಅದು ಅಂತ? ಒಬ್ಬ ಸ್ಟಾರ್ ನಟ ಪೊಲೀಸ್ ಠಾಣೆಯಲ್ಲಿ 3 ಗಂಟೆಗಳ ಕಾಲ ಕೈಕಟ್ಟಿ ನಿಲ್ತಾನೆ. ಆತನಿಗೆ ಪೊಲೀಸರು ಫುಲ್ ಗ್ರಿಲ್ ಮಾಡ್ತಾರೆ ಅನ್ನೋದಾದ್ರೆ ಏನು ಮಾಡಿದ್ದ? ಆ ಸ್ಟಾರ್ ನಟ ಯಾರು? ಇದು ಅಂತೆ ಕಂತಿನ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಮೂಡಿತ್ತು. ಆದರೆ ಇದು ಅಂತೆ ಕಂತೆಗಳಲ್ಲ, ಇದುವೇ ನಿಜ ಸತ್ಯ. ಇದಾಗಿರುವಂಥದ್ದು ಬೆಂಗಳೂರಿನ ಶಾಂತಿನಗರದ ಪೊಲೀಸ್ ಠಾಣೆಯಲ್ಲಿ. ಆ ಸ್ಟಾರ್ ನಟ ನಾನು ಸ್ಯಾಂಡಲ್ವುಡ್ನ ದೊಡ್ಡ ಕಿಂಗ್ ಆಗಬೇಕು. ಈಗಾಗಲೇ ಸ್ಟಾರ್ ನಟ ಹಲವು ಚಿತ್ರಗಳ ಮೂಲಕವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾನೆ. ಆದರೂ ಕೂಡ ದರ್ಶನ್ ಸ್ಥಾನವನ್ನ ನಾನು ಪಡಿಬೇಕು, ಇನ್ನೂ ದೊಡ್ಡ ಸೆಲೆಬ್ರಿಟಿ ಸ್ಟಾರ್ ಆಗಬೇಕು, ಸ್ಯಾಂಡಲ್ವುಡ್ನ ಕಿಂಗ್ ಆಗಬೇಕು ಎನ್ನುವಂತ ಆಸೆಯಿಂದ ಇಂತಹ ಅಡ್ಡದಾರಿಯನ್ನ ಹಿಡಲಿಕ್ಕೆ ಮುಂದಾಗಿಬಿಟ್ಟಿದ್ದಾನೆ. ಇದು ಪೊಲೀಸರಿಗೆ ಗೊತ್ತಾಯ್ತು ನೋಡಿ. ಇದರಿಂದನೇ ಶುರುವಾಯಿತು ಆತನಿಗೆ ಪೊಲೀಸರ ಲಾಸ್ಟ್ ವಾರ್ನಿಂಗ್. ಇದೇ ನೋಡು ನಿನಗೆ ಲಾಸ್ಟ್ ವಾರ್ನಿಂಗ್. ಬಾಯಿ ಬಿಟ್ರೆ ಇನ್ನೊಂದು ಸಲ ಇಂತಹ ರೌಡಿಗಳ ಜೊತೆ ಕಾಣಿಸ್ಕೊಂಡ್ರೆ ಹುಷಾರ್ ಅನ್ನೋದಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ಅದುವೇ ನೋಡಿ, ಈ ಸ್ಟಾರ್ ನಟ ಯಾರಿದ್ದಾನಲ್ಲ, ಈತ ಅದ್ಭುತವಾದಂಥ ಹಲವು ಸಿನಿಮಾಗಳ ಮೂಲಕವಾಗಿಯೇ ಹೆಸರನ್ನ ಪಡೆದಿದ್ದಾನೆ. ಆದರೆ ಅದ್ದೂರಿಯಾಗಿ ದೊಡ್ಡ ಬಜೆಟ್ ಸಿನಿಮಾ ಮಾಡಲಿಕ್ಕೆ ಹೋಗ್ತಾನೆ. ಹೀಗಾಗಿನೇ ನಿರ್ಮಾಪಕರಿಗೆ ಫಿನಾನ್ಷಿಯರ್ ಇಂದ ದೊಡ್ಡ ಅಮೌಂಟ್ ಅನ್ನ ಕೊಡಿಸ್ತಾನೆ. ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಪಡ್ಕೊಂತಾರೆ. ಆದರೆ
ಮಾಡಿದಂಥ ಸಿನಿಮಾ ಬಿಲ್ಕುಲ್ ಆಗಿ ಬಿದ್ದು ಹೋಗಿಬಿಡುತ್ತೆ. ಕೋಟಿ ಕೋಟಿ ಹಣ, ಲಕ್ಷದ ಮಾತುಗಳೇ ಅಲ್ಲ, ಕೋಟಿ ಕೋಟಿಯ ಹಣ ಇಲ್ಲಿರುವಂಥದ್ದು. ಫಿನಾನ್ಷಿಯರ್ ಯಾವಾಗ ಹಣ ಬೇಕು ಅಂತ ಕೇಳಿರುವಂಥ ಹೊತ್ತಿನಲ್ಲಿ ಈತ ಮೊದಲೇ ಸಿನಿಮಾ ಬಿದ್ದು ಹೋಗಿಬಿಟ್ಟಿದೆ. ಈತ ಸ್ಟಾರ್ ನಟ ಅನ್ನುವಂಥ ಒಂದಿಷ್ಟು ತಲೆಗೆ ಏರಿರ್ಬೋದು. ಹೀಗಾಗಿನೇ ರೌಡಿಗಳ ಸಹವಾಸಕ್ಕೆ ಹೋಗ್ತಾನೆ. ಅದುವೇ ಸಿನಿಮಾಗೆ ಹಣ ಕೊಟ್ಟಿರುವಂಥ ಫಿನಾನ್ಸರ್ಗೆ ಈತ ರೌಡಿಗಳ ಮೂಲಕ ಬೆದರಿಕೆಯನ್ನು ಒಡ್ಲಿಕ್ಕೆ ಅವರ ಮೊರೆ ಹೋಗ್ತಾನೆ. ಇದೇ ವಿಚಾರವಾಗಿನೇ ಯಾವಾಗ ರೌಡಿಗಳನ್ನ ಕರ್ಕೊಂಡು ರೌಡಿಗಳ ಜೊತೆ ಸೇರಿ, ದೊಡ್ಡ ದೊಡ್ಡ ರೌಡಿಗಳು, ಯಾರೋ ಪುಡಿ ರೌಡಿಗಳಂತೂ ಅಲ್ವೇ ಅಲ್ಲ, ದೊಡ್ಡ ದೊಡ್ಡ ರೌಡಿ ಶೀಟರ್ಗಳು, ಆ ರೌಡಿಗಳ ಜೊತೆ ಫಿನಾನ್ಷಿಯರ್ಗೆ ಬೆದರಿಕೆಯನ್ನು ಹಾಕ್ತಾನೆ. ಇದೇ ವಿಚಾರವಾಗಿ ಇಲ್ಲಿ ಈ ಸ್ಟಾರ್ ನಟ ಆ ರೌಡಿಗಳ ಜೊತೆ ಒಡನಾಟವನ್ನ ಶುರು ಮಾಡ್ಕೊತಾನೆ. ಮೀಟಿಂಗು ಮಾಡ್ತಾನೆ, ಸೇರುತ್ತಾನೆ. ಒಬ್ಬ ಸ್ಟಾರ್ ನಟ ಬೇರೆ ಬೇರೆ ಯಾವುದೋ ವ್ಯಕ್ತಿ ಆಗಿದ್ರೆ ಆತನಿಗೇನೋ ರೌಡಿಗಳ ಬ್ಯಾಕ್ಗ್ರೌಂಡ್ ಇರುವಂಥದ್ದು, ಆ ರೀತಿಯಾಗಿ ಆತ ಹೋಗಿದ್ದ ಅನ್ಬೋದು. ಆದರೆ ಇಲ್ಲ, ಹಂಗಿಲ್ಲ. ಈತ ಸ್ಟಾರ್ ನಟ. ಅಂದರೆ ಸ್ಟಾರ್ ನಟ ಅಂತಂದರೆ ಆತನ ಅಭಿಮಾನಿಗಳಿರ್ತಾರೆ. ಆತ ಹೇರ್ ಕಟಿಂಗ್ ಮಾಡಿದರೆ ಆತನನ್ನೇ ಫಾಲೋ ಮಾಡ್ತಾರೆ. ಆತ ಒಂದು ಬೈಕಲ್ಲಿ ಬಂದರೆ, ಕಾರಲ್ಲಿ ಬಂದರೆ, ನಾನು ಅದನ್ನೇ ತಗೋಬೇಕು ಅಂತ ಆ ರೀತಿಯಾದಂಥ ಅನುಕರಣೆ ಇರುತ್ತೆ. ಎಂತೆಂಥ ನಟರಿದ್ದಂತಹ ನಾಡು ನಮ್ಮದು. ರಾಜ್ಕುಮಾರ್ ಅವರು ಇರುವಂಥದ್ದು, ಅಂಬರೀಷ್ ಅವರು ಇರುವಂಥದ್ದು, ಶಂಕರ್ನಾಗ್ ಅವರು ಇರುವಂಥದ್ದು. ಅಂದರೆ ಆ ನಟ ಕೇವಲ ನಟನೆಗಲ್ಲ, ಅವರ ನಟನೆಗಷ್ಟೇ ಅಲ್ಲ, ಅವರಂತಂದರೆ ಆ ವ್ಯಕ್ತಿತ್ವಕ್ಕೆ ಜನ ಅಭಿಮಾನಿಗಳಿರ್ತಾರೆ. ಆದರೆ ಈ ನಟ ಸ್ಯಾಂಡಲ್ವುಡ್ನ ಕಿಂಗ್ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರೌಡಿಸಮ್ಗಿಳಿದಂತೆ ಸಿನಿಮಾದಲ್ಲೂ ಮಾತ್ರ ಮಾಸ್ ಅಲ್ಲ, ನಿಜ ಜೀವನದಲ್ಲೂ ಕೂಡ ಅಂಥದ್ದೇ ಅಡ್ಡದಾರಿಯನ್ನು ಹಿಡಿದಿದ್ದಾನೆ. ಅದುವೇ ನಿರ್ಮಾಪಕರಿಗೆ ಯಾವಾಗ ದುಡ್ಡುಗಳು ಹೋಗ್ಬಿಡುತ್ತೆ, ಮಾಡಿರೋ ಸಿನಿಮಾ ಬಿದ್ದು ಹೋಗುತ್ತೆ, ಫಿನಾನ್ಷಿಯರ್ಗೆ ಬೆದರಿಕೆಯನ್ನು ಹಾಕೋಕೆ ಹೋಗ್ತಾನೆ. ಆಗ ಫಿನಾನ್ಷಿಯರ್ ಪೊಲೀಸರ ಬಳಿ ಬಂದು ಈ ವಿಚಾರವನ್ನು ತಿಳಿಸ್ತಾರೆ. ಇದೇ ವಿಚಾರವಾಗಿ ಪೊಲೀಸರು ಗಮನಿಸ್ತಾರೆ, ಏನೇನು ಮಾಡ್ತಾನೆ, ನಿಜಾನ ಸುಳ್ಳು. ಯಾಕಂತಂದರೆ ದೊಡ್ಡ ದೊಡ್ಡ ವಿಚಾರಗಳೇ, ಹೈ ಪ್ರೊಫೈಲ್ ಕೇಸಲ್ಲಿ ಸುಮ್ಮನೆ ಪ್ರಕರಣ ಬಂತಂದ ತಕ್ಷಣ ಆತನ ಅರೆಸ್ಟ್ ಮಾಡಲಿಕ್ಕಾಗಲ್ಲ, ಅಥವಾ ಕಂಪ್ಲೀಟ್ ಆಗಿ ನೋಡ್ತಾರೆ. ಈತ ಸ್ಟಾರ್ ನಟ ಯಾರಿದ್ದಾನಲ್ಲ, ರೌಡಿಗಳ ಜೊತೆ ಒಡನಾಟ. ಹೀಗಾಗಿನೇ ಆತನನ್ನ ಠಾಣೆಗೆ ಕರ್ಕೊಂಡ್ಬರ್ತಾರೆ. ಕೇವಲ 15 ದಿನಗಳ ಹಿಂದೆ ಆಗಿರುವಂಥ ವಿಚಾರ ಇದು. ಬೆಂಗಳೂರಿನ ಶಾಂತಿನಗರದ ಪೊಲೀಸ್ ಠಾಣೆಯಲ್ಲಿ ಶುರು ಆಗುತ್ತೆ ನೋಡಿ ಗ್ರಿಲ್. 3 ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ. ನಿಂತಲ್ಲೇ ನಿಂತ್ಕೋಬೇಕು, ಗಪ್ಚುಪ್ ಅನ್ನಂಗಿಲ್ಲ. ಪೊಲೀಸ್ ಠಾಣೆಯದು, ಕಾನೂನು ಎಲ್ರಿಗೂ ಒಂದೇ. ಆತ ಸ್ಟಾರ್ ನಟನೇ ಆಗಲಿ, ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿನೇ ಆಗಲಿ, ಸಂವಿಧಾನದಲ್ಲಿ ಏನಿದೆ, ಎಲ್ರಿಗೂ ಕೂಡ ಒಂದೇ, ಈಕ್ವಲ್ ಆಗಿ. ಅದೇ ರೀತಿಯಾಗಿ ಶಾಂತಿನಗರದ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಬರ್ತಾರೆ. ಹಿರಿಯ IPS ಅಧಿಕಾರಿಯೊಬ್ಬರು ಪ್ರವೇಶ ಆಗ್ತಾರೆ. IPS ಅಧಿಕಾರಿ ಇರ್ತಾರೆ. ಯಾಕೆ ಇಂಥ ಕೆಲಸ ಮಾಡ್ತಿದ್ದೀರಾ? ಯಾಕಂದರೆ ಸ್ಟಾರ್ ನಟ, ದೊಡ್ಡ ಹೆಸರಿದೆ, ರೌಡಿಗಳ ಜೊತೆ ಏನು ಸಂಬಂಧ? ಇಷ್ಟು ಒಳ್ಳೆ ಸಿನಿಮಾಗಳನ್ನು ಕೊಡ್ತಾ, ಒಳ್ಳೆ ಅಭಿಮಾನಿಗಳನ್ನು ಪಡ್ಕೊಂಡು ಇಂಥ ಅಡ್ಡದಾರಿಯನ್ನು ಹಿಡಲಿಕ್ಕೆ ಏನು ಕಾರಣ ಅಂತ ಖಡಕ್ ವಾರ್ನಿಂಗ್ ಮಾಡ್ತಾರೆ. 1 ಗಂಟೆ 2 ಗಂಟೆ ಅಲ್ಲ, 3 ಗಂಟೆಗಳ ಕಾಲ ಫುಲ್ ವಾರ್ನಿಂಗನ್ನು ಕೊಡ್ತಾರೆ ನೋಡಿ. ಇದೇ ನೋಡಿ, ಯಾವಾಗ ಕೋಟಿ ಕೋಟಿ ಹಣ ಕೊಟ್ಟಿರುವಂಥ ಫಿನಾನ್ಷಿಯರ್ ಹಣ ಸಿಗ್ತಾ ಇಲ್ಲ, ಇನ್ನು ಬೆದರಿಕೆ ಬೇರೆ ಶುರು ಆಗುತ್ತೆ ರೌಡಿಗಳಿಂದ. ಇದೇ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರ್ತಾರೆ. ಈ ಸ್ಟಾರ್ ನಟನಿಗೆ ಕಂಪ್ಲೀಟ್ ಕಾಕಿ ವಾರ್ನಿಂಗ್ ಅನ್ನ ಕೊಡುತ್ತೆ. ಅಂದ್ರೆ ಸ್ಯಾಂಡಲ್ವುಡ್ನ ಕಿಂಗ್ ಆಗಬೇಕು ಅಂತ ಈ ರೀತಿ ಮಾಡ್ತೀರಾ? ದರ್ಶನ್ ಅವರ ಸ್ಥಾನವನ್ನ ಏರ್ಲಿಕ್ಕೆ ಇಂಥ ಅಡ್ಡದಾರಿಯನ್ನ ಹಿಡಿತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಈ ಸ್ಟಾರ್ ನಟ ಸಿನಿಮಾದಲ್ಲಿ ಮಾಸ್ ಕೌಂಟರ್ ಡೈಲಾಗ್ ಹೊಡೆದಾಗೆ ನಿಜ ಜೀವನದಲ್ಲಿ ಆಗಲ್ಲ. ನಿಜ ಜೀವನದಲ್ಲಿ ಅದೇ ಮರ್ಯಾದೆ ಸಿಗಬೇಕು ಅಂತಂದ್ರೆ ಎಲ್ಲರಿಗೂ ಮಾದರಿ ಆಗುವಂಥ ರೀತಿಯಲ್ಲಿ ಇರಬೇಕು. ಆದರೆ ಈ ಸ್ಟಾರ್ ನಟ ಮಾಡಿರುವಂಥ ಕೃತ್ಯಕ್ಕೆ ಪೊಲೀಸರು ಇದೇ ನೋಡು ಲಾಸ್ಟ್ ವಾರ್ನಿಂಗ್. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ರೌಡಿಗಳ ಜೊತೆ ಕಾಣಿಸ್ಕೊಳ್ಳೋ ಹಾಗಿಲ್ಲ, ಸಂಬಂಧವನ್ನು ಬೆಸೆಯೋ ಹಾಗಿಲ್ಲ. ಆದರೆ ಎಲ್ಲಾದರೂ ಮತ್ತೆ ರೌಡಿಗಳ ಜೊತೆ ಇದ್ರೆ ಮತ್ತೆ ನಿಮ್ಮನ್ನ ಸ್ಟೇಷನ್ ಒಳಗಡೆ ತುಂಬಬೇಕಾಗತ್ತೆ, ಪ್ರಕರಣವನ್ನ ದಾಖಲಿಸಿಕೊಳ್ಬೇಕಾಗತ್ತೆ, ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಲಾಸ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಸ್ಯಾಂಡಲ್ವುಡ್ಡಿನ ಹಿತದೃಷ್ಟಿಯಿಂದ ಒಂದು ಪಾಠ ಕಲೀಲಿ, ಇನ್ನು ಮುಂದೆ ಈ ರೀತಿಯಾಗಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವಾರ್ನಿಂಗ್, ಒಂದು ಲಾಸ್ಟ್ ಖಡಕ್ ವಾರ್ನಿಂಗ್ ಅನ್ನ ಪೊಲೀಸರು ಕೊಟ್ಟಿದ್ದಾರೆ. ಶಾಂತಿನಗರದ ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ವಿಚಾರ ಇದು. ಯಾವ ನಟ ಅಂತ ನೀವೀಗಾಗಲೇ ಊಹಿಸಬಹುದು. ಆದರೆ ಬೇಡ, ಹೆಸರು ಬೇಡ. ಮುಂದಿನ ದಿನದಲ್ಲಿ ಮತ್ತೆ ಎಲ್ಲಾದರೂ ಈ ಸ್ಟಾರ್ ನಟ ಬುದ್ಧಿ ಕಲೀಲಿಲ್ಲ, ಅದೇ ರೌಡಿಗಳ ಸವಾಸ ಮಾಡ್ತೀನಿ, ನಾನು ಸ್ಯಾಂಡಲ್ವುಡ್ಡಿನ ಕಿಂಗ್ ಆಗೋಕೆ ಯಾವ ದಾರಿಯನ್ನು ಬೇಕಾದರೂ ಹಿಡಿತೀನಿ, ದರ್ಶನ್ ಅವರ ಸ್ಥಾನವನ್ನು ನಾನು ತುಂಬಬೇಕು, ನಾನು ಹಂಗಾಗಬೇಕು ಹಿಂಗಾಗಬೇಕು ಇನ್ನೂ ಮೆರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಡ್ಡದಾರಿಯನ್ನು ಹಿಡಿದ್ರೆ
ಆತನ ಹೆಸರು, ಆತ ಯಾರು ಅನ್ನೋದು ಇಡೀ ಎಲ್ಲರಿಗೂ ಕೂಡ ಬಹಿರಂಗ ಆಗುತ್ತೆ. ಇದೇ ನಿಮ್ಮ ಗ್ಯಾರಂಟಿ ನ್ಯೂಸ್. ಆತ ಯಾರು ಅನ್ನೋದನ್ನ ಬಿಚ್ಚಿಡುತ್ತೆ. ಆತನಿಗೆ ಈಗ ಪೊಲೀಸರು ಲಾಸ್ಟ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನಾದ್ರೂ ಆ ಸ್ಟಾರ್ ನಟ, ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿರುವಂತ ಆ ಸ್ಟಾರ್ ನಟ ಪಾಠ ಕಲಿತು ಒಳ್ಳೆ ಚಿತ್ರಗಳ ಮೂಲಕ ಎಲ್ಲರಿಗೂ ಮಾದರಿ ಆಗಲಿ ಅನ್ನೋದು ನಮ್ಮ ಆಶಯ.